ಅಗ್ನಿವೀರರಿಗೆ ಹೊಸ ನಿಯಮ ಜಾರಿ ತಂದ ಸೇನೆ. ಅಗ್ನಿವೀರ ಯೋಜನೆಯಡಿ ನೇಮಕಗೊಂಡಿರುವ ಯುವಕರಿಗೆ ಈಗ ಒಂದು ಪ್ರಮುಖ ನಿಯಮ ಪರಿಚಯಿಸಲಾಗಿದೆ. ಈ ನಿಯಮ ಅಗ್ನಿವೀರರ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ್ದಾಗಿದ್ದು, ಅಗ್ನಿವೀರರು ತಮ್ಮ 4 ವರ್ಷಗಳ ಸೇವೆಯ ಅವಧಿಯಲ್ಲಿ ವಿವಾಹವಾದರೆ ಅವರನ್ನು ಸೇನಾ ನೇಮಕಾತಿ ಪ್ರಕ್ರಿಯೆಯಿಂದ ಹೊರಗಿಡಲಾಗುತ್ತದೆ. ಅಲ್ಲದೆ ಶಾಶ್ವತ ಸೈನಿಕರಾಗಲು ಸಾಧ್ಯವಾಗುವುದಿಲ್ಲ. ಇದೀಗ ಇಂತಹ ಕಠಿಣ ನಿಯಮವನ್ನು ಭಾರತೀಯ ಸೇನೆಯು ಹೊರಡಿಸಿದೆ. ಅಗ್ನಿವೀರರ 4 ವರ್ಷಗಳ ಸೇವೆಯ ನಂತರ ಶಾಶ್ವತ ಸೈನಿಕರಾಗಲು ಬಯಸುವ ಅಗ್ನಿವೀರ ಸೈನಿಕರು ಅನಿರ್ದಿಷ್ಟ ಅವಧಿಯವರೆಗೆ ಮದುವೆ ಆಗಬಾರದು ಎಂಬುದು ಸೇನೆಯ ಸ್ಪಷ್ಟ ನಿಲುವಾಗಿದೆ. ಸೇನೆಯ ಹೊಸ ಮಾರ್ಗಸೂಚಿಗಳ ಪ್ರಕಾರ ಶಾಶ್ವತವಾಗಿ ನೇಮಕಾತಿಯಾಗಿ ಅಂತಿಮ ಆದೇಶ ಪಡೆಯುವ ಅಗ್ನಿವೀರರು ಮದುವೆಯಾಗಲು ಸಾಧ್ಯವಿಲ್ಲ. ಈ ಅವಧಿಯಲ್ಲಿ ಅಗ್ನಿವೀರರು ವಿವಾಹವಾದರೆ ಅವರನ್ನು ಶಾಶ್ವತ ಸೈನಿಕರಾಗುವ ಪ್ರಕ್ರಿಯೆಯಿಂದ ಹೊರಗಿಡಲಾಗುತ್ತದೆ. ಅಂತಹ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಜಿ ಸಲ್ಲಿಸಲು ಅಥವಾ ಯಾವುದೇ ಹಂತದ ನೇಮಕಾತಿಯಲ್ಲಿ ಭಾಗವಹಿಸಲು ಸಾಧ್ಯವಾಗುವುದಿಲ್ಲ ಎಂದು ಸೇನಾ ನಿಯಮವನ್ನು ಸ್ಪಷ್ಟಪಡಿಸಿದೆ. ಇದೀಗ ಅನೇಕ ಅಗ್ನಿವೀರರು ಮದುವೆಯಾಗಲು ಎಷ್ಟು ಸಮಯ ಕಾಯಬೇಕು ಎಂದು ನೋಡುವುದಾದರೆ, ಸೇನೆಯು ಇದನ್ನು ಸ್ಪಷ್ಟಪಡಿಸಿದ್ದು 4 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ ನಂತರ ಶಾಶ್ವತ ನೇಮಕಾತಿ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. ಇದು ಸಾಮಾನ್ಯವಾಗಿ 4 ರಿಂದ 6 ತಿಂಗಳು ತೆಗೆದುಕೊಳ್ಳುತ್ತದೆ. ಈ ಅವಧಿಯಲ್ಲಿ ಅಗ್ನಿವೀರರು ಮದುವೆಯಾಗಬಾರದು. ನಂತರದಲ್ಲಿ ಈ ಅಗ್ನಿವೀರರು ಮದುವೆಯಾಗುವ ಅವಕಾಶವಿರುತ್ತದೆ. ಅಗ್ನಿವೀರ ಯೋಜನೆಯನ್ನು 2022ರಲ್ಲಿ ಪ್ರಾರಂಭಿಸಲಾಗಿದ್ದು, ಈ ಯೋಜನೆಯನ್ನು ನೇಮಕಗೊಂಡ ಮೊದಲ ಬ್ಯಾಚಿನ ಸೇವಾ ಅವಧಿಯು ಈಗ ಪೂರ್ಣಗೊಳ್ಳುವ ಹಂತದಲ್ಲಿದೆ.